ಆಧುನಿಕ ಭಾರತದ ನಿರ್ಮಾತೃ ರಾಜೀವ್ ಗಾಂಧಿ ವೀರಾಪುರ್ ಅಭಿಪ್ರಾಯ. ಆಧುನಿಕ ಮತ್ತು ಪ್ರಾಯೋಗಿಕ ವ್ಯಕ್ತಿಯಾಗಿರುವ ರಾಜೀವ್ ಗಾಂಧಿ ಅವರು ಅತ್ಯುನ್ನತ ತಂತ್ರಜ್ಞಾನವನ್ನು ಭಾರತಕ್ಕೆ ಪರಿಚಯಿಸಿದ್ರು. ಕ್ರಯೋಜೆನಿಕ್ ಎಂಜಿನ್ ಮತ್ತು ಪರಮ 10,000 ಕಂಪ್ಯೂಟರ್ ಭಾರತೀಯರು ಉತ್ಪಾದಿಸುವಂತೆ ಮಾಡಿ ದೇಶವನ್ನು ಪ್ರಗತಿ ಪಥದತ್ತ ಕೊಂಡೊಯ್ಯುವ ಗುರಿಯನ್ನು ಹೊಂದಿದ್ರು ಅಂತ ಮಾಜಿ ಎಪಿಎಂಸಿ ಸದಸ್ಯ ಅಂದಪ್ಪ ವೀರಾಪುರ್ ಅವರು ಮಾತನಾಡಿದರು. ಅಬ್ಬಿಗೆರೆ ಕಾಂಗ್ರೆಸ್ ಕಮಿಟಿ ಆಶ್ರಯದಲ್ಲಿ ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿ ಮತ್ತು ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜ್ ಅರಸು ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ರಾಷ್ಟ್ರದಲ್ಲಿ ತಾಂತ್ರಿಕ ಪರಿವರ್ತನೆಯ ಪ್ರತಿಪಾದಕರಾಗಿದ್ದ ರಾಜೀವ್ ಗಾಂಧಿ ಅವರು ದೇಶದ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಜನಾದೇಶವನ್ನು ಪಡೆದಿದ್ರು ಮತ್ತು ಅತಿ ಚಿಕ್ಕ ವಯಸ್ಸಿನಲ್ಲಿ ಪ್ರಧಾನಿ ಸ್ಥಾನವನ್ನು ಅಲಂಕರಿಸಿದ್ರು ಅಂತ ಹೇಳಿದರು. ಇವರು ಆಧುನಿಕ ತಂತ್ರಜ್ಞಾನಕ್ಕೆ ಭದ್ರ ಬುನಾದಿಯನ್ನು ಹಾಕಿದ್ರು ಅಂತ ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ರು. ಇನ್ನು ಮುಖ್ಯ ಅತಿಥಿಗಳಾಗಿದ್ದ ಎಂಡಿ ಬಸವರೆಡ್ಡಿರ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ್ರು. ಸುರೇಶ್ ಬಸವರೆಡ್ಡಿರ್, ಸುರೇಶ್ ಹಿರೋಳ್, ಗುರಣ್ಣ ಅವರಡ್ಡಿ, ಜಗದೀಶ್ ಅವರಡ್ಡಿ, ಸಿಕೆ ಕಾಳಗಿ, ಭೀಮಣ್ಣ, ಚಿಕ್ಕೇನಕೊಪ್ಪ, ಮಲ್ಲಪ್ಪ ಕಲ್ಲೇಶಾಣಿ, ಎಂಡಿ ಬಸವರೆಡ್ಡಿರ್, ಶಿವಣ್ಣ ಗುಗ್ಗುರಿ, ರಾಮನಗೌಡ ಹಲ್ಕುರ್ಕಿ, ಅಂದಪ್ಪ ಹಲ್ಕುರ್ಕಿ, ಎಂಎಸ್ ಕಂಬಳಿ, ಬಿಎಸ್ ಕಂಬಳಿ, ಎಎಚ್ ಖಾದ್ರಿ, ಮನೋಹರ್ ಬಳಗಾನೂರ್, ಬಾಬು ಬನ್ನಿಕೊಪ್ಪ, ಸೋಮು ಶಿರೋಳ್, ಮಲ್ಲು ಯಲ್ಲರೆಡ್ಡಿ, ಕುಮಾರ ಬಸವರೆಡ್ಡಿರ್, ಮಹಾಂತೇಶ್ ತಳವಾರ್, ತಿಮ್ಮಾರೆಡ್ಡಿ ಎಮ್ರಾಪುರ್, ಚನ್ನಬಸು ಹುಗಾರ್, ಸಚಿನ್ ಬಸವರೆಡ್ಡಿರ್, ಪ್ರಕಾಶ್ ಪಾಟೀಲ್, ಗಣೇಶ್ ಶಾಸ್ತ್ರಿ ಮಠ್, ಸುರೇಶ್ ಕಡ್ಡಿಮನಿ, ತಿರುಮಲಿ ಬಂಡಿವಡ್ಡರ್, ಬಾಲರಾಜ್ ಬಂಡಿವಡ್ಡರ್, ರಿಯಾಜ್ ನದಾಫ್ ಸೇರಿದಂತೆ ಅನೇಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಎಸ್ವಿ ಸಂಕನಗೌಡ್ರು.